ಎಂ4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಶಿರಾ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ಜನಾಂಗದವರಿಗೆ ಸೇರಿದ ಜಮೀನು ಅಕ್ರಮವಾಗಿ ಬೇರೆಯವರ ಖಾತೆಗೆ ವರ್ಗಾವಣೆಗೊಂಡಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಕಳಂಬೆಳ ಹೋಬಳಿಯ ಸಿಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೇಡರಹಳ್ಳಿ ಗ್ರಾಮದಲ್ಲಿ ಆರೋಪದ ಪ್ರಕಾರ ಅನಕ್ಷರಸ್ಥನಾಗಿದ್ದ ಕಂಬಯ್ಯ ಜೀತ ಕೆಲಸ ಮಾಡುತ್ತಿದ್ದು, ಅವರಿಗೆ ಸರಿಯಾದ ಮಾಹಿತಿ ನೀಡದೆ ಅವರಿಂದ ಹೆಬ್ಬಟ್ಟು ಪಡೆದು ಜಮೀನನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಕಂಬಯ್ಯ ಅವರು ವಾರಸುದಾರರಿಂದ ಯಾವುದೇ ಸಹಿ ಪಡೆಯಲಾಗಿಲ್ಲ ಎಂಬುದು ತಿಳಿದು ಬಂದಿದೆ. ಇನ್ನು ಕಂಬಯ್ಯ ಅವರು ಕುಟುಂಬದವರನ್ನು ಪ್ರಾಣ ಬೆದರಿಕೆ ನೀಡಿ ಊರಿಂದ ದೂರು ಮಾಡುವ ಪ್ರಯತ್ನವೂ ನಡೆದಿದ್ದು, ಇದು ಪರಿಶಿಷ್ಟ ಪಂಗಡದ ಜನಾಂಗದ ಮೇಲೆ ನಡೆದ ಅನ್ಯಾಯವೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಜಮೀನ್ ಇಲ್ಲಿರ್ಲಿಲ್ವಾ ನೀನು? ಅದನ್ನ ಹೇಳು. ಜಮೀನಿಂದ ಹೇಳು. ನಮ್ದು ಜಮೀನು ನಮ್ ಮದುವೆ ಮಾಡ್ಕೊಂಡ್ರು ನನ್ಗೆ ಆಸ್ತಿ ಬಿಡ್ಲಿಲ್ಲ. ಅದಕ್ಕೆ ಹೋಗ್ಬಿಟ್ಟು ನೀರು ಜಮೀನು 50 ಎಕರೆ ಜಮೀನು 50 ಎಕರೆ ಜಮೀನು ನನ್ ಗಂಡ ನಾನು ಅವನಿಂದ ಅದೇ ಹೋದೆ. ಹೊಲ ಬಿಡ್ಬೇಕಾಗ್ತೈತೆ ಅಂತ ಅವ್ರ ತಾತೆ ಹೋದ್ವಿ. ಮಾಡ್ಕೊಂಡ್ವಿ ಅಂತ ಎಲ್ಲ ಬಿದ್ದಾಗೈತೆ. ಸೇರ್ಕೊಂಡು ನಾವ್ ಅಪ್ಪರಂಗೆ ಕಾಯಿಲೆ ಬಿದ್ದು ಅವ್ರು ತೀರ್ಕೊಂಡ್ರು. ಆಮೇಲಿಂದ ನಾವ್ ಅಮ್ಮ ಬಂದು ತವ್ರ ಮನೆ ಸೇರ್ಕೊಂಡಿದ್ದೆ. ಜೋಡಿದವರಳ್ಳಿ ಇದ್ವಿ. ಈಗ ಹಿಂಗಾಗಿ ನಮ್ಗೆ ಜಮೀನು ಏನೇ ಕಾದ ಕಾರಣಕ್ಕೂ ನಮ್ಗೆ ಜಮೀನು ಕಾನೂನು ಪ್ರಕಾರ ನಮ್ ಜಮೀನು ಕೊಡ್ತಾರೆ. ನಮಗೆ ಅವಾಗ ಗೊತ್ತಿದ್ರು ಅವಾಗ ನಮ್ಮ ಅಪ್ಪಾಜಿ ಅಷ್ಟೊಂದಾಗಿ ಇನ್ಫಾರ್ಮೇಶನ್ ಹೇಳಿರ್ಲಿಲ್ಲ. ಗೊತ್ತಿತ್ತು ಜಮೀನ್ ಐತೆ ಅನ್ನೋದು, ಅಷ್ಟೊಂದಾಗಿ ಹೇಳಿರ್ಲಿಲ್ಲ ನಮ್ಗೆ. ಮೂಲ ದಾಖಲೆಗಳೆಲ್ಲ ತೆಗೆಸ್ಕೊಂಡಿದೀವಿ. ಈಗ ಅದ್ರ ಪ್ರಕಾರ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ. ಅದಾದ್ಮೇಲೆ ಏನ್ ಮಾಡ್ಬೇಕ ಮಾಡ್ತೀವಿ. ನಮಸ್ತೆ ಸರ್. ನಾವು ದನಿನ್ ಕಂಬ ಜನ 9 ಎಲ್ಲಾರು ಸೇರಿ ಒಂದೇ ಕುಟುಂಬದಾಗ ಇದ್ವಿ. ನಾವು ಜೀವ ಬೆದರಿಕೆ ಆಗಿದೆ. ನಮ್ಮ ಅಪ್ಪ ಕಾಯಿಲೆ ಆಯ್ತು, ಮೇಕೆರಾಳಿಗೆ ಹೋಗಿದ್ವಿ. ಅಲ್ಲಿಂದ ನಮ್ಮ ಅಮ್ಮ ತವ್ರ ಮನೆಗ್ ಕರ್ಕೊಂಡು ಹೋಯ್ತು. ಊಟ ಇಲ್ದಲೇ ಹೋಗಿದ್ದು. ಅಲ್ಲಿಂದನ ಅಲ್ಲೇನೋ ಮಾಡ್ಕೊಂಡು ಕೂಲಿ ಪಾಲಿ ಮಾಡಿ ನಾವ್ ಅಮ್ಮ ಸಾಕಿ ಈ ನೆಲೆ ಬಂದಿದ್ದೀವಿ. ಆದ್ರೂ ನಮ್ ಜಮೀನ್ ನಮಗ್ ಸಿಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ನೀವೇ ನಮ್ಗೆ ಹೇಳ್ಕೊಡ್ಬೇಕು ಸ್ವಾಮಿ. ನಮ್ಮ ಅಪ್ಪನ ಆಸ್ತಿ ಸರ್, ನಮ್ಮ ಅಪ್ಪನ ಆಸ್ತಿ ಬಿಟ್ಕೊಡಿ. ನಾವ್ ಯಾವ್ದೇ ಕಾರಣಕ್ಕೂ ನಮ್ಮ ಅಪ್ಪನ ಆಸ್ತಿ ಬಿಡಲ್ಲ. ನಾವು ಇಷ್ಟ ದಿನ ಬರಕ್ಕೆ ನಾವೆಲ್ಲ ಇದ್ವಿ. ನಮಗ್ ಗೊತ್ತಾಗಿರ್ಲಿಲ್ಲ. ಈಗೆಲ್ಲ ಗೊತ್ತಾಯ್ತು ಬಂದಿದೀವಿ. ಎಲ್ಲ ದಾಖಲೆ ತೆಗೆಸ್ಕೊಂಡವ್ರಲ್ಲ, ದಾಖಲೆ ಗೊತ್ತಾಗಿದ್ ಮುಖಾಂತರ ಬಂದಿದ್ವಿ. ನಮ್ ತಾತನ ಆಸ್ತಿ ಇದು. ತಾತನ ಆಸ್ತಿ ಮೂಲ ವಾರಸ್ತಾರ. ನಾವು ಬಿಡ್ಸ್ಕೊಡ್ತೀವಿ. ನಾವ್ 3 ಜನ ಸರ್. ನನ್ನ ಹೆಸರು ರಂಗನಾಥ್ ನಾಯಕ್ ಅಂತಾನ. ನಂದು ಜೋಡಿದವರಳ್ಳಿ ವಾಸ. ನಮ್ಮ ಮುತ್ತಾತ ಕಾಲದವರೆಲ್ಲ ಇರೋದು ಬ್ಯಾಡ್ರಳ್ಳಿಯಲ್ಲಿ ಇದ್ದಿದ್ದು. ಇದು ಶಿರಾ ತಾಲೂಕು ಕಳಂಬೆಳ ಗುಂಜನಾಳು ಗ್ರಾಮದ ಸರ್ವೆ ನಂಬರ್ ಸೇರಿರೋದು. ಇದು ಬ್ಯಾಡ್ರಳ್ಳಿ. ಇದು ಸರ್ವೆ ನಂಬರ್ 213/4 ಇದು ಹೊಲ ಬರುತ್ತೆ, ಜಮೀನು ಬರುತ್ತೆ. ಇಲ್ಲಿ ನಮ್ಮ ಮುತ್ತಜ್ಜನವರು ಇಲ್ಲಿ ಗೌಡ್ರ ಕುಟುಂಬದವರಲ್ಲಿ ದನ ಕಾಯುವ ಕಾಯಕವನ್ನು ಮಾಡ್ತಿದ್ರು. ಅವಾಗ ಚೆನ್ನಾಗಿ ನಂಬಿಸಿ ಎಲ್ಲಾನು ಇದು ಮಾಡಿ ಅವ್ರ ಹತ್ರ ಬರೆಸಿಕೊಂಡು, ಮತ್ತೆ ನಮ್ಮ ಮುತ್ತಜ್ಜನ ಅವರ ಮಗನಾದ ನರಸಿಂಹ ಮತ್ತು ಗಂಗಮ್ಮ ನಮ್ಮ ಅಜ್ಜಿ ಅವ್ರ ಹತ್ರನೂ ನಂಬಿಸಿ ಮೋಸ ಮಾಡಿ ಇವ್ರಿಗೆ ಭಾಗ ಕೊಡ್ಬೇಕಾಗುತ್ತೆ ಅಂತಾನ ಅವ್ರು ರಾತ್ರಿ ಜೀವ ಬೆದರಿಕೆ ಹಾಕಿ ಇಲ್ಲಿಂದ ಓಡಿಸಿರ್ತಾರೆ. ಇದು 3 ಸತಿ ಇದು 3 ಸತಿ ಕೋಡ್ ಆಗಿರುತ್ತೆ. ಇದು ಒಂದೇ ಸರ್ವೆ ನಂಬರಿನಲ್ಲಿ 71, 72, 73 ಮತ್ತೆ 74, 78 ಮತ್ತೆ 80 ಮತ್ತೆ 81, 82, 84, 85 ಇದು ಕೋಡ್ ಆಗಿರುತ್ತೆ. ಮತ್ತೆ ಇದು 15 ವರ್ಷ ಮುಂಚೆನೆ ಪರಭಾವನೆ ಮಾಡಿರ್ತಾರೆ ಒಂದೇ ವರ್ಷಕ್ಕೆ. ಅದು ಕಾನೂನು ಪ್ರಕಾರ ಅದು ಅಪರಾಧವಾಗಿರುತ್ತದೆ. ಹಾಗೂ ನಮ್ಮ ತಾತನ ಹೆಸರು ದಾನಿನ್ ಕಂಬಯ್ಯ ಮತ್ತೆ ದನಿನ್ ಕಂಬಯ್ಯ ಅಂತ 2-3 ಹೆಸರಲ್ಲಿ ಕರೀತಿದ್ದ ಕಾರಣ ಇವರಿಗೆ ಅದು ಇದಾಗಿರುತ್ತೆ. ನಾವು ಹಿಂದುಳಿದ ವರ್ಗಗಳಾಗಿರೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ತಿಳಿದಿದ್ದರು ಇವರು ಏನು ಅಂದ್ರೆ ಇವರಿಗೆ ಜವಾಬ್ದಾರಿ ಇಲ್ಲದೆ ಇವರು ಅವರ ಹೆಸರಲ್ಲಿ ಏನು ಇದು ಮಾಡದೆ ಹೆಸರು ಮಾಡಿಸ್ಕೊಂಡಿರ್ತಾರೆ ಬೆದರಿಸಿ. ನ್ಯೂಸ್ ರಿಪೋರ್ಟರ್ ಸಿದ್ದರಾಜು, ಎಂ4 ನ್ಯೂಸ್, ಶಿರಾ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂ4 ನ್ಯೂಸ್.